ಸೊ ಹಾಯ್ ಹಲೋ ಕರ್ನಾಟಕ ಜನತೆಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಾಂಕ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಶೂಸ್ ಮಿಕ್ಸ್. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಸೊ ಏನಪ್ಪ ತಿರ್ಗಾ ಅದೇ ರೂಮು ಅದೇ ಬ್ಯಾಕ್ಗ್ರೌಂಡ್ ಅಂತ ಅಂದ್ಕೊಂಡ್ರೆ ಇಲ್ಲ. ಈ ವಿಡಿಯೋ ಬಂದ್ಬಿಟ್ಟು ಒಂದು ಆಚೆ ಹೊರಗಿನ ವ್ಲಾಗ್ ಆಗಿರುತ್ತೆ. ನನ್ನ ಪ್ರೀಮಿಯರ್ ವಿಡಿಯೋ ಆದಮೇಲೆ ಇದು ಎರಡನೇ ವಿಡಿಯೋ ಆಗಿರುತ್ತೆ, ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋದು ಬೇಡವಾ? ಆದ್ದರಿಂದ ಇಂಟ್ರೊಡಕ್ಷನ್ ಕೊಡೋಕ್ಕೆ ನಾನು ಇಲ್ಲಿದ್ದೀನಿ. ಸೊ ಈ ವ್ಲಾಗ್ ಬಗ್ಗೆ ಹೇಳಬೇಕು ಅಂತಂದರೆ ಈ ವ್ಲಾಗು ನಮ್ಮ ಅಜ್ಜಿ ಮನೆಯ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಮೊದಲನೇ ಕಂಟೆಂಟ್ ವೀಡಿಯೋ, ಮೊದಲನೇ ವ್ಲಾಗ್ ವೀಡಿಯೋ ಯಾಕೆ ದೇವ್ರ ಬಗ್ಗೆ ಆಗಿರಬಾರ್ದು ಅಂತ ಯೋಚನೆ ಬಂತು. ಅದೇ ಸಮಯಕ್ಕೆ ನಮ್ಮ ಅಜ್ಜಿ ಮನೇಲಿ ಜಾತ್ರೆ ಕೂಡ ಬಂತು. ಆದ್ದರಿಂದ ನಮ್ಮ ಅಜ್ಜಿ ಮನೆ ಜಾತ್ರೆ ಇಲ್ಲ ನಮ್ಮ ಊರಿನ ಜಾತ್ರೆ ತೋರಿಸಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದರಿಂದ ನಮ್ಮ ಊರಿನ ಜಾತ್ರೆ ವ್ಲಾಗ್ ಮಾಡೋಣ ಅಂತ ಇದು ಮಾಡಿದೆ. ಸೊ ಅದರಿಂದ ನಾನು ಈ ವಿಡಿಯೋದನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್, ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋಣ ದೇವಸ್ಥಾನದ ಬಗ್ಗೆ, ಆ ಊರಿನ ಬಗ್ಗೆ ಅಂತ ಬಂದೆ. ಅದರಿಂದ ನಾನು ಇಲ್ಲಿದ್ದೀನಿ. ಸೊ ಯಾವುದಪ್ಪ ಊರು, ಯಾವ ಊರ ಬಗ್ಗೆ ಮಾತಾಡ್ತಿದ್ದೇನೆ ಅಂತಂದರೆ, ಹೌದು, ನಮ್ಮ ಅಜ್ಜಿ ಮನೆ ಬಂದು ಬನ್ನೇರುಘಟ್ಟ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಸೊ ಅದು ನಮ್ಮ ಅಜ್ಜಿ ಮನೆ. ಸೊ ಆ ಊರಲ್ಲಿ ಇರೋ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಫೇಮಸ್ ದೇವಸ್ಥಾನ, ಅದು ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನ ತುಂಬ ಐತಿಹಾಸಿಕವಾದದ್ದು, ತುಂಬ ಹಿಸ್ಟ್ರಿ ತುಂಬ ಇದೆ ಹೇಳೋಕ್ಕೆ ಹೋದರೆ. ಸೊ ಒಂದು ಹೇಳಬೇಕು, ಎಷ್ಟು ತುಂಬ ಹಳೆಯ ದೇವಸ್ಥಾನ ಅಂತಂದರೆ, ಈ ದೇವಸ್ಥಾನ ಬಂದು ಚೋಳರ ಕಾಲದ್ದು, ಅಂದರೆ ಚೋಳರು ಕಟ್ಟಿದ್ದು ಈ ದೇವಸ್ಥಾನ ಅಂತ ಹೇಳ್ತಾರೆ. ಮತ್ತು ಇದೊಂದು ನನಗಿದೋ ಮಾತು ಬಂದಿದ್ದು ಕೇಳಿದ್ದು ಏನಪ್ಪ ಅಂತಂದರೆ, ಈ ದೇವಸ್ಥಾನದಿಂದ, ಅಂದರೆ ಬನ್ನೇರುಘಟ್ಟದಲ್ಲಿರೋ ಈ ದೇವಸ್ಥಾನದಿಂದ ತಿರುಪತಿವರೆಗೂ ಸುರಂಗ ಮಾರ್ಗ ಇತ್ತು ಅಂತ ಹೇಳ್ತಾರೆ ಹಳೆಯ ಕಾಲದಲ್ಲಿ. ಸೊ ಅದೆಷ್ಟು ನಿಜನೇ ಇಲ್ವೋ ಗೊತ್ತಿಲ್ಲ, ಬಟ್ ಇದೆ ಅಂತ ಹೇಳ್ತಾರೆ. ಸೊ ಅದರಿಂದ ನನ್ನ ಮೊದಲನೇ ವಿಡಿಯೋ ಯಾಕೆ ನಮ್ಮ ಅಜ್ಜಿ ಮನೆ, ನಮ್ಮ ಊರಿನ ಜಾತ್ರೆ ಬಗ್ಗೆ ಆಗಿರ್ಬಂತು ಅಂತ ಯೋಚನೆ ಮಾಡಿದೆ. ಸೊ ನನ್ನ ಈ ಮುಂದಿನ 3 ವೀಡಿಯೋಗಳು ನಮ್ಮ ಅಜ್ಜಿ ಮನೆ ಜಾತ್ರೆ ಬಗ್ಗೆ ಆಗಿರುತ್ತೆ. ಸೊ 3 ಭಾಗದಲ್ಲಿ ಬರುತ್ತೆ. ಮೊದಲನೇ ಭಾಗ ಬಂದ್ಬಿಟ್ಟು ಜಾತ್ರೆ ಹಿಂದಿನ ದಿನ, ಎರಡನೇ ಭಾಗ ಬಂದ್ಬಿಟ್ಟು ಜಾತ್ರೆ ದಿನ ಅಂದರೆ ರಥೋತ್ಸವದ ದಿನ, ಅಂದರೆ ಮೂರನೇ ಭಾಗ ಬಂದ್ಬಿಟ್ಟು ಪಲ್ಯಕ್ಕೆ ದಿನ ಅಂದರೆ ರಥೋತ್ಸವ ಆಗಿದ್ದ ಮಾರನೇ ದಿನ. ಸೊ 3 ಭಾಗದಲ್ಲಿ ತೋರಿಸ್ತೀನಿ. ಇನ್ನೇನು ಡೌಟ್, ಇಡೀ ಜಾತ್ರೆ ಬಗ್ಗೆ, ಇಡೀ ಊರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಇಡೀ ಊರ ಬಗ್ಗೆ ಎಲ್ಲ ಬೇಸಿಕಲಿ ಆ ದೇವಸ್ಥಾನದ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ವೈವಿಧ್ಯತೆ, ಐತಿಹಾಸಿಕ ಮತ್ತು ಎಷ್ಟು ಜನ ಸೇರ್ತಾರೆ ಅಂತ ತೋರಿಸ್ತೀನಿ. ಸೊ ಇದು ನನ್ನ ಮುಂದಿನ ವೀಡಿಯೋ ಆಗಿರುತ್ತೆ. ಸೊ ಬನ್ನಿ ಜಾತ್ರೆ ನೋಡ್ಕೊಂಬರೋಣ. ಆ್ಯಂಡ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಜಾತ್ರೆ ನೋಡ್ಕೊಂಬರೋಣ, ಬನ್ನಿ. वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸು